ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಅತಿ ಆಸೆ ಸೊಸೆ ಮ್ಯಾಜಿಕಲ್ ಬಾಚಣಿಗೆ. ಒಂದಿನ ಸೂರ್ಯಕಾಂತಂ ಚಂದ್ರಕಾಂತಂ ಹಾಲಲ್ಲಿ ಕುತ್ಕೊಂಡಿದ್ರು. ಅತ್ತೆ, ಕಾಫಿ ಕುಡಿತೀರಾ? ಬೇಡ್ವೆ ಅಂತ ಅಂದ್ಲು. ಚಂದ್ರಕಾಂತ ಸ್ವಲ್ಪ ತಾದ್ಮೇಲೆ, ಅತ್ತೆ ಟೀ ಕುಡಿತೀರಾ? ಬೇಡ ಅಮ್ಮ. ಇನ್ನು ಸ್ವಲ್ಪ ತಾದ್ಮೇಲೆ, ಅತ್ತೆ ಬೂಸ್ಟ್ ಹಂಗಂತ ಹೇಳ್ತಿರುವಾಗ ಸೂರ್ಯಕಾಂತ, ನನ್ಗೆ ಬೂಸ್ಟು ಬೇಡವೆ, ಆದ್ರೆ ನಿನ್ಗೇನ್ ಬೇಕೋ ಹೇಳು. ಏನು ಇಲ್ಲ ಅತ್ತೆ, ಆವಾಗ್ಲೇ ಒಂದ್ ಸಿನಿಮಾ ನೋಡ್ದೆ. ಅದ್ರಲ್ಲಿ ಅತ್ತೆ ಸೊಸೆ ಹತ್ರ, ಏನೇ ಎಷ್ಟ್ ದಿನ ಆಯ್ತು ನೀ ಮನೆಗ್ ಸೊಸೆಯಾಗಿ ಬಂದು? ಒಂದಿನ ಆದ್ರೂ ಅತ್ತೆ ಕಾಫಿ ಕುಡಿತೀರಾ, ಅತ್ತೆ ಟೀ ಕುಡಿತೀರಾ, ಅತ್ತೆ ಬೂಸ್ಟ್ ಕುಡಿತೀರಾ ಅಂತ ಕೇಳಿದ್ಯಾ? ಯಾವಾಗ್ಲೂ ನೀನ್ ಬೇಕಾಗಿರೋ ಉಪ್ಮಾ, ಪೂರಿ, ಬಿರಿಯಾನಿ ಅಂತ ಮಾಡ್ಕೋತೀಯ. ನನ್ಗೆ ಯಾವಾಗಾದ್ರೂ ಕೊಟ್ಟಿದ್ಯಾ ಅಂತ ಬೈದ್ಲತ್ತೆ. ಹಂಗೆ ನೀವ್ ಯಾವಾಗ್ಲೂ ನನ್ನ ಬೈಬಾರ್ದಂತ ಈಗ್ಲೇ ಕೇಳ್ತಿದೀನ ಅತ್ತೆ, ಅದು ಬೇಕಾ ಇದು ಬೇಕಾ ಅಂತ. ಆ ಮಾತು ಕೇಳಿದ ಸೂರ್ಯಕಾಂತಂ ನಗ್ತಾ, ಸಿನಿಮಾ ಅಲ್ಲಿ ಬರೋ ಸೀನ್ ನೋಡಿ ನನ್ ಕೇಳ್ತಿದ್ಯೇನೆ ನನ್ ಬಂಗಾರ? ಸರಿ ಆಯ್ತು, ನೀನ್ ಕೇಳಿದ್ದೆಲ್ಲ ಮಾಡ್ ತಗೋಬಾ ಅಂತ ನಾನ್ ಹೇಳಿದ್ರೆ ಏನ್ ಮಾಡ್ತೀಯ? ಸಿನಿಮಾದಲ್ಲ ಅದೆಲ್ಲ ಹೇಳಿಲ್ಲ ಅತ್ತೆ. ಇರೋ ಹುಚ್ಚು ಸಾಕಾಗಿಲ್ವಾ? ಇನ್ನ ಸಿನಿಮಾ ಹುಚ್ಚು ತಗೊಂಡಿದ್ಯಾ? ಹೋಗು, ಏನ್ ಮಾಡಿದ್ರೆ ಏನ್ ಬರುತ್ತೆ ಅಂತ ಕುತ್ಕೊಂಡು ಯೋಚನೆ ಮಾಡು. ತಕ್ಷಣ ಚಂದ್ರಕಾಂತ ಎದ್ದು, ಆಯ್ತತ್ತೆ ಹಂಗಂತ ಅನ್ಕೋತಾ ಅಲ್ಲಿಂದ ಹೋದ್ಲು. ಅದನ್ನ ನೋಡಿದ ಸೂರ್ಯಕಾಂತ, ಇವಳು ಬದ್ಲಾಗಲ್ಲ. ಮಾರನೇ ದಿನ ಬೆಳಗ್ಗೆ ಚಂದ್ರಕಾಂತ ಹಾಲಲ್ಲಿ ಕುತ್ಕೊಂಡಿರೋ ಅತ್ತೆ ಹತ್ರ ಬಂದು, ಅತ್ತೆ ನಾನ್ ಶಾಪಿಂಗ್ ಹೋಗ್ ಬರ್ತೀನಿ. ಹಬ್ಬ ಮೊನ್ನೆನೆ ಅಲ್ವೇನೆ ಹೋಗಿದ್ದು, ಇವಾಗೇನ್ ತಗೋತೀಯ? ಚಿಕ್ಕ ಚಿಕ್ಕ ವಸ್ತುನೇ ಅತ್ತೆ, ಕವಿತಾನೂ ಬರ್ತಿದ್ದಾಳೆ, ಇಬ್ರು ಹೋಗ್ತಿದೀವಿ. ಸರಿ ಹೋಗು. ಸಾಯಂಕಾಲ ಮನೆಗ್ ಬಂದ್ಲು. ಹಾಲಲ್ಲೇ ಇದ್ದ ಸೂರ್ಯಕಾಂತ ಚಂದ್ರಕಾಂತ ನೋಡಿ, ಚಿಕ್ಕ ಚಿಕ್ಕವೇ ಅಂತ ಹೇಳ್ಬಿಟ್ಟು ಓದಿಯಲ್ವೇನೆ, ಚಿಕ್ಕ ವಸ್ತುಗಳಿಗೂ ಇಷ್ಟೊತ್ತು ನೀನ್ ಶಾಪಿಂಗ್ ಮಾಡ್ಬೇಕಾ? ಹಂಗಂತ ಸೂರ್ಯಕಾಂತ ಕೇಳ್ತಿದ್ದಾಗ ಚಂದ್ರಕಾಂತ, ಕ್ಷಮಿಸಿ ಅತ್ತೆ, ಒಳ್ಳೆ ಬಾಚನ್ಗೆಗೋಸ್ಕರ ತಿರುಗ್ದೆ. ಏನು ಬಾಚನ್ಗೆಗೋಸ್ಕರ ತಿರುಗಾಡ್ಕೊಂಡ್ ಬರ್ತಿದ್ಯಾ? ಬಂಗಾರದಲ್ಲಿ ಮಾಡಿರೋದ್ ತಗೊಂಡಿದ್ಯೇನೆ, ಇಲ್ಲ ವಜ್ರದ ಬಾಚನ್ಗೆ ಏನಾದ್ರು ತಗೊಂಡ್ಯಾ? ಏನೂ ಇಲ್ಲ ಅತ್ತೆ, ಹತ್ರ ಇರೋ ಶಾಪಲ್ಲಿ ಅಷ್ಟೇನ್ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಬೇರೆ ಶಾಪಲ್ಲಿ ತಗೊಂಬಂದೆ, ಅದಕ್ಕೆ ಲೇಟ್ ಆಯ್ತತ್ತೆ ಹಂಗಂತ ಅನ್ಕೋತಾ ಒಳಗೋದ್ಲು. ಬೆಳಗ್ಗೆದ್ದು ಸ್ನಾನ ಮಾಡಿ ಕೈಯಲ್ಲಿ ಬಾಚನ್ಗೆ ಇಟ್ಕೊಂಡು ಅದ್ದದ್ ಮುಂದೆ ನಿಂತ್ಕೊಂಡು ಹಾಡಾಡ್ತಿರ್ತಾಳೆ. ಬಾಚಿದ ತಲೆನೇ ಬಾಚದು, ಹಾಕಿದ ಜುಟ್ಟೆ ಹಾಕೋದು, ಹೊಸದಾಗ್ ತಂದಿರೋ ಬಾಚನಿಗೆ ಎಲ್ಲಿ ತಲೆ ಬಾಚುತ್ತ ಇರ್ತೀನಿ ಹಂಗಂತ ಹೇಳ್ತಾ ಒಂದೇ ಸಲ ಬಾಚನ್ಗೆ ಇಟ್ಟು ಫಾಸ್ಟ್ ಆಗಿ ಬಾಚ್ತಿದ್ದಾಳೆ. ಅವಳು ಬಾಚಿದ ಪ್ರತಿ ಸಲ ಬಾಚನ್ಗೆಗೆ ಸಿಕ್ಕಿದ ಜುಟ್ಟೆಲ್ಲ ಕೆಳಗೆ ಬಿತ್ತು. ನೋಡ್ತಿದ್ದಾಗ್ಲೇ ಅರ್ಧ ಗುಂಡಾಯ್ತು. ಅದನ್ನ ನೋಡಿ ಚಂದ್ರಕಾಂತ ಭಯ ಪಟ್ಟು, ಏನಿದು ನನ್ ಜುಟ್ಟೆಲ್ಲ ಹಿಂಗ್ ಬಿದ್ದೋಗಿದೆ, ಏನಾಯ್ತು ನನ್ ಜುಟ್ಟಿಗೆ ಹಂಗಂತ ಕೆಳಗೆ ಬಿದ್ದಿದ್ದ ಜುಟ್ಟನ್ನ ಕೈಯಲ್ಲಿ ತಗೊಂಡು ಅಳ್ತಾ ಇದ್ಲು. ಆಚೆ ಹಾಲಲ್ಲಿ ಕುತ್ಕೊಂಡಿರೋ ಸೂರ್ಯಕಾಂತಗೆ ಚಂದ್ರಕಾಂತ ಅಳೋದ್ ಕೇಳಿಸ್ತು. ಏನಾಯ್ತು ಇವಳಿಗೆ, ಯಾರೋ ಸತ್ತೋದಂಗೆ ಅಳ್ತಿದ್ದಾಳೆ ಹಂಗಂತ ಅನ್ಕೋತಾ ಅಲ್ಲಿಂದ ಎದ್ದು ಚಂದ್ರಕಾಂತ ಇರೋ ರೂಮ್ಗೆ ಬರ್ತಾಳೆ. ಚಂದ್ರ ಏನಾಯ್ತೆ ಹಂಗಂತ ಅನ್ಕೋತಾ ಬರ್ತಾಳೆ. ಅತ್ತೆ ಮಾತು ಕೇಳಿದ ತಕ್ಷಣ ಚಂದ್ರಕಾಂತ ಅಳೋದ್ ನಿಲ್ಸಿ ಸೀರೆ ಎತ್ತಿ ಒದ್ಸ್ಕೋತಾಳೆ. ಹಾ ಅತ್ತೆ, ಏನೂ ಇಲ್ಲ ಅತ್ತೆ, ಫೋನಲ್ಲಿ ವಿಡಿಯೋ ನೋಡ್ತಿದ್ದೆ, ಫೋನಲ್ಲಿ ಯಾರೋ ಅಳ್ತಿದ್ರು ಹಂಗಂತ ಅಂತಿದ್ದಾಗ್ಲೇ ಸೂರ್ಯಕಾಂತ ಒಳಗಡೆ ಬಂದು, ಹೌದಾ? ಸೂರ್ಯಕಾಂತ ತಲೆ ಮೇಲೆ ಸೀರೆ ಹೊಚ್ಕೊಂಡಿರೋದ್ ನೋಡಿ ಚಂದ್ರಕಾಂತ ಆಶ್ಚರ್ಯದಿಂದ, ಅದೇನೆ ಸೀರೆನ ಹಂಗೊಚ್ಕೊಂಡಿದೀಯಾ? ಏನೂ ಇಲ್ಲ ಅತ್ತೆ, ಏನೂ ಇಲ್ಲ ಹಂಗಂತ ಅಂತಿದ್ದಾಗ್ಲೇ ಸೂರ್ಯಕಾಂತ ಹತ್ರ ಬಂದು ಅವಳು ಹೊಚ್ಕೊಂಡಿದ್ದ ಮುಸುಕ್ ತೆಗಿತಾಳೆ. ಚಂದ್ರಕಾಂತ ತಲೆಯಲ್ಲಿ ಅರ್ಧ ಜುಟ್ಟಿರೋದ್ ನೋಡಿ
ಸೂರ್ಯಕಾಂತಗೆ ಆಶ್ಚರ್ಯ ಆಯ್ತು. ಸೊಸೆನ ಅರ್ಧ ಗುಂಡಲ್ ನೋಡಿ ಬರ್ತಾ ಇರೋ ನಗುನ ನಿಲ್ಸ್ಕೊಳಕ್ಕಾಗ್ದೆ ಏನಾಯ್ತೆ, ಏನೇ ಅರ್ಧ ಗುಂಡು ಹಂಗಂತ ಕೇಳ್ತಾ ಇದ್ದಾಗ ಚಂದ್ರಕಾಂತ ಅಳ್ತಾ ಏ ಅಳೋದ್ ನಿಲ್ಸಿ, ಏನಾಯ್ತು ಹೇಳೆ. ಅದು ಅದು ನಿನ್ನೆ ಶಾಪಿಂಗ್ ಅಂತ ಮಾರ್ಕೆಟ್ ಹೋಗಿದ್ದೆ ಅಲ್ವಾ, ಅಲ್ಲಿ ದಾರಿಯಲ್ಲಿ ಅವನು ಒಬ್ಬ ಮ್ಯಾಜಿಕ್ ಶೋ ಮಾಡ್ತಿದ್ರೆ ನೋಡಕ್ ಹೋದೆ. ಅಲ್ಲೇ ಲೇಟ್ ಆಯ್ತು ನನ್ಗೆ. ಆ ಮ್ಯಾಜಿಕ್ ಮಾಡೋವನು ಗಾಳಿಯಿಂದ ಬಾಚಣಿಗೆ ತೆಗ್ದು ಕಲ್ಲಿನ ಮೇಲೆ ಬಾಚಿದ ಅತ್ತೆ. ಅವನಂಗ್ ಬಾಚಿದ್ನೋ ಇಲ್ವೋ ಆ ಕಲ್ಲಿಗೆ ಕೂದಲು ಬೆಳ್ದ್ಬಿಡ್ತು. ಅದನ್ನ ನೋಡಿ ಎಲ್ಲಾರ್ಗೂ ಆಶ್ಚರ್ಯ ಆಗ್ಬಿಡ್ತು. ಓಹೋ, ಅದನ್ನ ನೋಡಿ ಅದ್ಯಾವ್ದೋ ಮ್ಯಾಜಿಕಲ್ ಬಾಚಣಿಗೆ ಅಂತ ನೀನು ನಿನ್ನ ಅತಿಯಾಸೆಯಿಂದ ನಿನ್ನ ಹತ್ರ ಇರೋ ದುಡ್ಡೆಲ್ಲ ಅವನಿಗೆ ಕೊಟ್ಟು ಬಾಚಣಿಗೆ ತಗೊಂಡ್ಯಾ? ಹೌದತ್ತೆ, ಅವನಿ ಬಾಚಣಿಗೆ ಬಾಚ್ಕೊಂಡ್ರೆ ಕೂದ್ಲೇ ಉದ್ರೋದಿಲ್ಲ, ಉದ್ರೋಗಿರೋ ಜುಟ್ಟೆಲ್ಲ ಬರುತ್ತಂತ ಹೇಳ್ದ ಅತ್ತೆ. ಅವನ್ ಹೇಳಿದ್ದೆಲ್ಲ ಕೇಳಿ ನಿಜ ಅನ್ಕೊಂಡು ನಾನು ದುಡ್ಡೆಲ್ಲ ಕೊಟ್ಟು ಈ ಬಾಚಣಿಗೆ ತಗೊಂಡ್ ಬಂದೆ ಅತ್ತೆ. ಆಮೇಲೆ ನೋಡಿದ್ರೆ ಒಂದ್ಸಲ ಬಾಚಿದ ತಕ್ಷಣ ಎಲ್ಲ ಕೂದ್ಲು ಉದ್ರೋಯ್ತು. ಅವನ್ ಯಾವನೋ ಮಾಯ ಮಾತ್ ಹೇಳಿ ಮಾರಿದ್ರೆ ನೀನೆಂಗ್ ತಗೊಂಡೆ? ಒಳ್ಳೇದಾಯ್ತು, ನೀನು ಅನುಭವಿಸು. ಅವನ್ ಯಾವನೋ ಮ್ಯಾಜಿಕ್ ಮಾಡಿ ನಿನ್ನ ಹತ್ರ ಇರೋ ದುಡ್ಡೆಲ್ಲ ತಗೊಂಡ. ಆ ಮ್ಯಾಜಿಕ್ ರಿವರ್ಸ್ ಮಾಡಿ ನಿನ್ಗಿ ಬಾಚಣಿಗೆ ಕೊಟ್ಟಿದ್ದಾನೆ. ಈಗ ಕೂದ್ಲೆಲ್ಲ ಹೋಯ್ತು ಹಂಗಂತ ಅಂತ ಇದ್ಲು. ಆ ಮಾತ್ ಕೇಳಿ ಚಂದ್ರಕಾಂತ ಮುಂದೆ ಅಳು. ಅತ್ತೆ, ಅದೇ ಸಮಯಕ್ಕೆ ಚಂದ್ರಕಾಂತ ಸ್ನೇಹಿತೆ ಮನೆಗ್ ಬಂದು ಹಾಲಲ್ಲಿ ನಿಂತ್ಕೊಂಡು, ಚಂದ್ರ ಚಂದ್ರ ಎಲ್ಲಿದ್ದೀಯೇ ಹಂಗಂತ ಕರಿತಾ ಇದ್ಲು. ಆ ಮಾತು ಕೇಳಿದ ತಕ್ಷಣ ಚಂದ್ರಕಾಂತಂಗೆ ಶಾಕ್ ಆಗುತ್ತೆ. ಇವಳು ಇವಾಗ್ಲೇ ಬರ್ಬೇಕಾ? ಅತ್ತೆ, ನನ್ ಫ್ರೆಂಡ್ ಬಂದಿದ್ದಾಳೆ, ನೀವೇ ಏನೋ ಒಂದ್ ಹೇಳಿ ಕಳ್ಸ್ಬಿಡಿ ಅತ್ತೆ. ಅವಳು ನನ್ನ ನೋಡಿದ್ರೆ ನನ್ ಕೆಲ್ಸ ಅಷ್ಟೇ, ಊರೆಲ್ಲ ಹೇಳ್ಕೊಂಡ್ ಬರ್ತಾಳೆ. ನನ್ನನ್ ಕಾಪಾಡಿ ಅತ್ತೆ. ಸರಿ ಇರು ಹಂಗಂತ ಅನ್ಕೋತಾ ಆಚೆ ಬಂದು ಕವಿತಾ ಹತ್ರ, ಕವಿತಾ ಹೆಂಗಿದ್ಯಾ? ಆಂಟಿ, ನಾನ್ ಚೆನ್ನಾಗಿದ್ದೀನಿ, ಚಂದ್ರ ಇಲ್ವಾ? ಅವಳು ಇವಾಗ ತಾನೇ ಆಚೆ ಹೋದ್ಲಮ್ಮ. ಇಲ್ಲ. ಅಯ್ಯೋ ಹೌದಾ, ಸರಿ ಆಂಟಿ, ನಾನ್ ಮತ್ತೆ ಬರ್ತೀನಿ ಹಂಗಂತ ಹೇಳಿ ಅವಳನ್ನ ಅಲ್ಲಿಂದ ಕಳ್ಸ್ಬಿಟ್ಲು. ಅವಳು ಹೋಗಿದ್ಮೇಲೆ ಬಂದ್ ನೋಡಿದ್ರೆ ಅದೇ ರೂಮಲ್ಲಿ ಚಂದ್ರಕಾಂತ ಮುಸುಗಾಕೊಂಡ್ ಕೂತಿದ್ಲು. ಸೂರ್ಯಕಾಂತ ಮತ್ತೆ ಸೊಸೆ ಹತ್ರ ಬಂದು, ಹೀಗೆ ಎಷ್ಟೊತ್ ಕೂತ್ಕೋತಿಯೇ, ಆಚೆ ಬಾ. ಈ ಅವತಾರದಲ್ಲಿ ನಾನು ಆಚೆ ಬರೋದಿಲ್ಲ ಅತ್ತೆ. ಉದ್ರೋಗಿರೋ ಜುಟ್ಟೆಲ್ಲ ಬರೋವರ್ಗೂ ಅದ್ಯಾವ್ದೋ ಸಿನಿಮಾದಲ್ಲಿ ರಮ್ಯ ಕೃಷ್ಣ ತರ ಒಳಗಡೆನೆ ಇರ್ತೀನಿ, ಆಚೆ ಮಾತ್ರ ಬರಲ್ಲ ಅತ್ತೆ. ಒಂದ್ ವೇಳೆ ಜುಟ್ಟು ಬಂದಿಲ್ಲ ಅಂದ್ರೆ? ಆ ಮಾತಿಗೆ ಚಂದ್ರಕಾಂತ ಫುಲ್ ಶಾಕ್ ಆಗಿ, ಅತ್ತೆ ನೀವೇನ್ ಹೇಳಿದ್ರೆ ಅದ್ ಮಾಡ್ತೀನಿ. ನನ್ ಜುಟ್ಟು ನನ್ ಬರೋ ಮಾರ್ಗ ಹೇಳಿಯತ್ತೆ, ನಿಂಗ್ ಪುಣ್ಯ ಇರುತ್ತೆ. ಸೊಸೆ ಅಳೋದ್ ನೋಡಕ್ಕಾಗ್ದೆ ಸೂರ್ಯಕಾಂತ, ಆಯ್ತು ನಾನ್ ನಿನ್ಗೊಂದ್ ಬಾಚನ್ಗೆ ಕೊಡ್ತೀನಿ. ಆಯ್ತು, ಆ ಬಾಚನ್ಗೆ ಅಲ್ಲಿ ಬಾಚಿದ್ರೆ ಇರೋ ಜುಟ್ಟು ಹೋಗಲ್ಲ ಅಲ್ವಾ ಅತ್ತೆ? ಏನಾಗಲ್ಲ, ನೀನೇನ್ ಭಯ ಪಡ್ಬೇಡ, ಚೆನ್ನಾಗ್ ಬಾಚ್ಕೋ, ಹೋಗಿದ್ ಜುಟ್ಟು ಬರುತ್ತೆ. ಆಯ್ತತ್ತೆ, ತಕ್ಷಣ ಆ ಬಾಚನ್ಗೆ ತಂದ್ ಕೊಡಿ ನನ್ಗೆ ಅಂತ ಹೇಳಿದ ತಕ್ಷಣ ಸೂರ್ಯಕಾಂತ ಅವಳ ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಬಾಚನ್ಗೆ ತಗೊಂಡು ಚಂದ್ರಕಾಂತಂಗೆ ಕೊಡ್ತಾಳೆ. ಚಂದ್ರಕಾಂತ ಆ ಬಾಚನ್ಗೆನ ತಲೆ ಮೇಲೆ ಇಟ್ಲೋ ಇಲ್ವೋ, ಹೋಗಿರೋ ಜುಟ್ಟಲ್ಲ ಮತ್ತೆ ಬಂದ್ಬಿಡ್ತು. ಅದನ್ನ ನೋಡಿ ಚಂದ್ರಕಾಂತ, ಅತ್ತೆ ಅತ್ತೆ ತುಂಬಾ ಥ್ಯಾಂಕ್ಸ್ ಅತ್ತೆ ಅಂತ ಗಟ್ಟಿಯಾಗಿ ಇಟ್ಕೊಂಡು ಹಗ್ ಮಾಡ್ಕೊಂಡ್ಲು. ಇನ್ನ ಚಂದ್ರಕಾಂತ ಸಂತೋಷಕ್ಕೆ ಅದೇ ಇಲ್ಲ. ಈ ಎಪಿಸೋಡ್ ಕೂಡ ನಿಮಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ. ಮತ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಕ್ಲಿಕ್ ಮಾಡಿ. ನಿಮಗೆ ಸೂರ್ಯಕಾಂತ ಇಷ್ಟನಾ ಇಲ್ಲ ಚಂದ್ರಕಾಂತ ಇಷ್ಟನಾ? ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಸಂತೋಷವನ್ನು ತರಿಸೋ ಮತ್ತಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಚಾಚಾ ಟಿವಿ.